ಈ ಒಂದು ಚಿತ್ರವನ್ನು ಉದ್ದಕ್ಕೆ ನೋಡ್ತಾ ಇದ್ದೀರಾ. ಈ ಮನೆ ಹಣೆ ಬರ ಯಾವ ಮಟ್ಟಕ್ಕೆ ಗಂಡಸರ ಕಥೆ ಇದೆ ಅಂತ ಗೊತ್ತಾಯಿತು. ಮತ್ತು ಅನಾರೋಗ್ಯ ಎಷ್ಟು ಸೃಷ್ಟಿ ಮಾಡುತ್ತೆ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು. ಇದಕ್ಕೆ ಒಂದು ಸಣ್ಣ ಉದಾಹರಣೆ, ನಿವೇಶನದ ಗುರುತು ಸಾಕಷ್ಟು ಸಲ ತೋರಿಸ್ತಾ ಇದ್ದೀನಿ. ಇನ್ನೊಂದು ಚಿತ್ರ ನೋಡ್ಕೊಂಬಿಟ್ರೆ ಅರ್ಥ ಆಗುತ್ತೆ. ಆ ಚಿತ್ರದಲ್ಲಿ ನಾವು ಎಷ್ಟರ ಮಟ್ಟಕ್ಕೆ ನಿವೇಶನವನ್ನು ಗುರುತಿಸಬಹುದು ಅಂತಕ್ಕಂಥದ್ದು ಇನ್ನೊಂದು ಚಿತ್ರದಲ್ಲಿ ನೋಡಿದಾಗ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಅವಕಾಶ ಆದರೆ ಚಿತ್ರ ಬಿದ್ದರೆ ಸ್ಕ್ರೀನ್ ಮೇಲೆ ನೋಡ್ಬೋದು. ಯಾಕೆಂದರೆ ಈ ಒಂದು ಪ್ಲ್ಯಾನ್ ಅಂತಕ್ಕಂಥದ್ದು ನಾವು ಇಂಜಿನಿಯರ್ ಹತ್ರ ಹೋಗಿ ಹಾಕಿಸ್ತೀವೋ, ಗಾರಿ ಮೇಸ್ತ್ರಿ ಕೈಲಿ ಹಾಕಿಸ್ತೀವೋ. ನೋಡಮ್ಮ, ಪೂಜಾ ಅಡುಗೆ ಮಾಡ್ತಕ್ಕಂಥ ಅಡುಗೆ ಮನೆಯಲ್ಲಿ ತೊಗೊಂಡೋಗಿ ದೇವ್ರ ಮನೆ ಮಾಡಿಟ್ಟವ್ರೆ. ಈಗ ದೇವ್ರ ಮೂಲೆಯಲ್ಲಿ ಗುದ್ಲಿ ಪೂಜೆ ಮಾಡಬೇಕು ಅಂತ ಗೊತ್ತಿರೋ ಪುಣ್ಯವಂತರಿಗೆ ತೊಗೊಂಡೋಗಿ ಎಲ್ಲ ಹಾಕಿದ್ದಾರೆ, ಅಡುಗೆ ಮನೆಯಲ್ಲಿ ತೊಗೊಂಡೋಗ್ಬಿಟ್ಟು ಅಡುಗೆ ಮನೆ ಈಶಾನ್ಯದಲ್ಲಿ ಪೂಜಾ ತೋರಿಸಿದ್ದಾರೆ. ಎಲ್ಲ ಒಂದು ಕಡೆ ದೇವ್ರು ಇಟ್ಟರಾಯ್ತು. ಅಂದರೆ ಬೇಕಾಬಿಟ್ಟು ಭಗವಂತ ಕಣ್ಣು, ಭಗವಂತ ಮೂಗಲ್ಲಿ ಇದರಂದರೆ ಮುಖದಲ್ಲಿ ಇಟ್ಟಿದ್ದಾನೆ, ಹಣೆ ಮೇಲೆ ಇಟ್ಕೋತೀನಿ ಏನಾಗುತ್ತೆ ಈಗ ಅನ್ನೋ ರೀತಿಯಲ್ಲಿ ಈ ಒಂದು ಉಡಾಫೆತನದಲ್ಲಿ ಈ ರೀತಿಯೆಲ್ಲ ಕೆಡಿಸ್ಕೊಂಡಿದ್ದಾರೆ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಪ್ಲ್ಯಾನ್ ಹಾಕಿದ್ದೆಲ್ಲ ಮನೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಟ್ಟಕ್ಕೆ ಹೋದಾಗ ಮನೆಯ ಭಾಗಗಳು ಯಾವ ರೀತಿಯಾಗಿ ಪ್ಲಸ್ ಮಾರ್ಕು ಎಲ್ಲಿ ಮನೆಯಲ್ಲಿ ಬರುತ್ತೆ, ಮನೆಯ ಮಧ್ಯಭಾಗ ಯಾವ ಕಡೆ, ತುದಿ ಯಾವ ಕಡೆ, ಒಟ್ಟಿನಲ್ಲಿ ಈ ಭಾಗದಲ್ಲಿ ಇದು ಇದ್ದುಬಿಟ್ರೆ ಒಳ್ಳೆಯದು ವಾಸ್ತು ಅಂತ ತಿಳ್ಕೊಂಡು ನಮ್ಮ ಜನ ಇದ್ರ ಹಿಂದೆ ಬಿದ್ದಿರ್ತಾರೆ. ಸೊ ಈ ಸತ್ಯವನ್ನು ತಿಳ್ಕೊಂಡು ವಿವರಣೆ ಮಾಡಿದಾಗ ಗೊತ್ತಾಗತ್ತೆ. ಇಷ್ಟು ಸಾಕು ಅಂತ ಅನ್ಕೋತೀನಿ.